ರಮೇಶ್ ಅಣ್ಣ, ರಮೇಶ್ ಅಣ್ಣ. ಯಾರು? ಪಾರು ನೀನಾ? ಏನಿದ್ ಕಸ? ಏನು ಕಸಾನ? ಸಗಣಿ ಗಂಜಲ ಇದು, ಇದನ್ ಕಸ ಅಂತೀರಲ್ಲ. ಸರಿ, ಇದು ಯಾಕಮ್ಮ? ಇದೇನನ್ನ ಹಿಂಗೆ ಕೇಳ್ಬಿಟ್ರಿ? ಸಗಣಿನ ಮನೆ ಅಂಗ್ಳಕ್ಕೆ ಹಾಕ್ತಾರೆ, ಹುಳ ಹುಪ್ಪಟೆ ಬರದೇ ಇರಲಿ ಅಂತ. ಗೊಬ್ಬರಕ್ಕೆ ಹಾಕ್ತಾರೆ, ಗಿಡ ಚೆನ್ನಾಗಿ ಬೆಳೀಲಿ ಅಂತ. ಗಂಜಲನ್ ಕುಡಿತಾರಣ್ಣ, ಔಷಧಿ ಥರ. ಇದನ್ ಕಸ ಅಂತೀರಲ್ಲ, ಪ್ರಸಾದ ಅಂತ ಕಣ್ಗೊತ್ಕೊಳ್ಳಿ. ಅದೆಲ್ಲ ನನಗೂ ಗೊತ್ತಮ್ಮ. ಆದ್ರೆ ನೀನು ಹೊರಗಡೆ ತೊಗೊಂಡೋದ್ರೆ ಅಮ್ಮ ನನಗೆ ಕೇಳ್ತಾರೆ ಯಾಕೆ ಹೊರಗಡೆ ಬಿಟ್ಟೆ ಅಂತ. ನೀನೇನು ಹೇಳೋ ನಾನು ಬಿಡಲ್ಲ. ಮೊದಲು ಆಚೆ ತಗೊಂಡೋಗಿದ್ದೀನ. ಈ ಅಣ್ಣ ನನ್ನ ಒಳಗಡೆನೆ ಬಿಡಲ್ಲ ಅಂತಾರಲ್ಲ, ಏನ್ ಮಾಡ್ಲಿ? ಅಣ್ಣ ನಿಮಗೆ ಮದ್ವೆ ಆಗಿದ್ಯಾ? ಅಯ್ಯೋ ಇನ್ನೂ ಇಲ್ಲ ಪಾರು, ಹೆಣ್ಣು ಹುಡುಕ್ತಾನೆ ಇದೀನಿ. ನನ್ಗೆ ಯಾರು ಹೆಣ್ಣೇ ಕೊಡಲ್ಲ ಅಂತಾರೆ. ನೀವು ಈ ಥರ ಎಲ್ಲ ಒಳ್ಳೆ ಕೆಲಸ ಮಾಡಿಲ್ಲ, ಅದಕ್ಕೆ ನಿಮ್ಗಿನ್ನ ಹುಡುಗಿ ಸಿಕ್ಕಿಲ್ಲ. ನಿಮ್ಗೆ ಒಂದು ಒಳ್ಳೆ ಹುಡುಗಿ ಸಿಕ್ಕಿ ಮದುವೆ ಆಗಿ ಒಳ್ಳೆ ಮಕ್ಕಳಾಗಿ ಅವ್ರು ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅಂದರೆ ನೀವು ಈ ಥರ ಒಳ್ಳೆ ಕೆಲಸ ಎಲ್ಲ ಮಾಡಬೇಕು. ಮಾಡಿಲ್ಲ ಅಂತಂದ್ರು ಒಳ್ಳೆ ಕೆಲಸ ಮಾಡೋರಿಗೆ ಪ್ರೋತ್ಸಾಹ ಕೊಡಬೇಕು. ಈಗ ಹೇಳಿ, ನಾನು ಒಳಗಡೆ ಹೋಗ್ಲಾ ಇಲ್ಲ ಹೊರಗಡೆ ಹೋಗ್ಲಾ? ಸರಿ ಸರಿ, ಒಳಗಡೆ ಹೋಗು. ಆದರೆ ಅಮ್ಮವ್ರು ಇವಾಗ ವಾಕಿಂಗ್ ಬರೋ ಟೈಮು, ಯಾರಿಗೂ ಕಾಣಿಸ್ಕೋಬೇಡ. ಸೈಡಲ್ಲಿ ಹೊಟ್ಟೋಗು. ನೆನ್ನೆ ಅಮ್ಮ ಹೊಡೆದಾಗ ಇದ್ಯಾರೋ ಹುಚ್ಚು ಹುಡುಗಿ ಅಂತ ಅಂದ್ಕೊಂಡಿದ್ದೆ. ಆದರೆ ಇವಳು ತುಂಬ ಸೆನ್ಸಿಟಿವ್ ಆಗಿರೋ ಹುಡುಗಿನೇ. ಒಂದು ಗಿಡಕ್ಕೆ ಎಷ್ಟು ಪ್ರೀತಿ ತೋರಿಸೋಳು, ಇನ್ನು ತನ್ನೋರು ತನ್ನ ಮನೆಯವ್ರಿಗೆ ಎಷ್ಟು ಪ್ರೀತಿ ತೋರಿಸ್ಬೋದು. ಬಚಾವಮ್ಮ. ಬಚಾವಮ್ಮ ಇಲ್ಲೇ ಇದ್ದಾಳೆ, ಮಾತಾಡ್ಸೋಣ. ಅಯ್ಯಯ್ಯೋ ಮಾಮ್, ಇನ್ನು ಮುಂದೆ ನಿನ್ನ ಮುಖ ನನಗೆ ಕಾಣಿಸಬಾರ್ದು. ನೆನ್ನೆ ಇನ್ನು ನನ್ನ ಕಣ್ಮುಂದೆ ಕಾಣಿಸ್ಬೇಡ ಅಂತ ಈ ಹುಡುಗಿಗೆ ಹೇಳಿದ್ರು. ಇವಾಗ ಏನಾದರೂ ಇವಳನ್ನ ನೋಡಿದ್ರೆ ಅಷ್ಟೇ. ಯಾಕೋ ಶಕುನೇ ಸರಿ ಇಲ್ಲ ಅನ್ಸುತ್ತೆ. ಬಚಾವಮ್ಮನ ಆಮೇಲೆ ಮಾತಾಡಿಸ್ತೀನಿ. ಎಸ್ಕೆ ನೀರ್ ಖಾಲಿ ಆಗೋಗಿದೆ, ತಡಿ ಹೋಗ್ತರ್ತೀನಿ. ಸಾವಿತ್ರಿ, ಹೂವು ತುಂಬ ಚೆನ್ನಾಗಿದೆ, ತಗೊಂಡ್ ಬಾ. ಯಾಕೆ ಕಿತ್ತಾ ಇದ್ದೀರಾ? ಸಾವಿತ್ರಿ,
ಬಾ ಅಂದ್ರೆ ಏನ್ ಮಾಡ್ತಿದೀಯಾ? ಅದು ಅಮ್ಮ, ರಘು ಮೊದಲನೇ ಸಲ ನನಗೆ ಕೊಟ್ಟಿದ್ದು ದಾಸವಾಳ ಹೂವನ್ನೇ. ಎಷ್ಟೊಂದು ನೆನಪುಗಳು. 25 ವರ್ಷಗಳು 25 ದಿನಗಳ ಹಾಗೆ ಕಳೆದೋದ್ವು. ಈ ಹೂ ಇರಬೇಕಾದ್ದು ಇಲ್ಲಲ್ಲ, ದೇವ್ರ ಮನೇಲಿ. ಸಾಕ್ಷಾತ್ ದೇವತೆನೇ ಬಂದು ನಾನು ಬೆಳೆಸಿರೋ ಹೂ ಕಿತ್ತಂಗಾಯ್ತು. ಎಲ್ಲಿ ಮಾಮ್ ಕಾಣಿಸ್ತಾನೆಲ್ಲ? ಬಚಾವಮ್ಮ ಬಚಾವ್ ಆಗ್ಬಿಡ್ಲ. ನೋಡಿದ್ಯಾ ನೀನ್ ಬಿಟ್ಟಿದ್ ಹೂವು ಎಷ್ಟು ಪುಣ್ಯ ಮಾಡಿದೆ ಅಂತ. ಅಮ್ಮವರೇ ಅದನ್ನ ದೇವ್ರ ಮುಡಿಗೆ ಅರ್ಪಿಸ್ತಿದ್ದಾರೆ. ಇದಕ್ಕಿಂತ ಬೇರೆ ಇನ್ನೇನ್ ಬೇಕು ನಿನ್ಗೆ? ಬೇಜಾರ್ ಮಾಡ್ಕೋಬೇಡ. ಮತ್ತಷ್ಟು ನೀರು ಗೊಬ್ಬರ ಎಲ್ಲ ಹಾಕಿ ಇನ್ನೊಂದು ಹೂ ಬಿಡೋ ತರ ಮಾಡ್ತೀನಿ, ಸರಿನಾ? ಗಿಡ ಮರ ಪ್ರಾಣಿ ಪಕ್ಷಿ ಜೊತೆ ಮಾತಾಡ್ತಿದ್ದಾಳೆ. ಯಾವ್ದು ಮೆಂಟ್ಲಿರ್ಬೇಕು. ನಮ್ಮಪ್ಪ ಅಮ್ಮನ ಪ್ರೀತಿಯ ಸಂಕೇತ ನೀನು. ನೀನೇ ಅಲ್ವಾ ನಮ್ಮಪ್ಪ ಅಮ್ಮ ಸೇರೋದಕ್ಕೆ ಕಾರಣ. ನೀನು ಹೇಗೆ ಇಷ್ಟು ವರ್ಷ ಅವರಿಬ್ಬರನ್ನ ಕಾಪಾಡ್ಕೊಂಬಂದಿದ್ಯೋ ಹಾಗೆ ನಾನು ನಿನ್ನನ್ನು ಕಾಪಾಡ್ಕೊಂಬಂದಿದ್ದೀನಿ. ಅವ್ರ 25ನೇ ಆ್ಯನಿವರ್ಸರಿಗೆ ನೀನೇ ನಾನು ಅವ್ರಿಗೆ ಕೊಡ್ತಾ ಇರೋ ಗಿಫ್ಟ್. ಓ ಮೈ ಗಾಡ್, ಡಿಸಾಸ್ಟರ್. ಅಲ್ಲಿ ನೋಡಿದ್ರೆ ಬಚಾವಮ್ಮ ಹೂವಿನ ಗಿಡ ಜೊತೆ ಮಾತಾಡ್ತಿದ್ದಾಳೆ, ಇವನು ಹೂವಿನ ಜೊತೆ ಮಾತಾಡ್ತಿದ್ದಾನೆ. ಬಚಾವಮ್ಮ ಇವನ್ ಪಾಲಿಗೆ ಹುಚ್ಚಿಡ್ಸ ಮಾಡ್ಬಿಡ್ಲಾ? ಇಲ್ಲಿದ್ರೆ ನಾನು ಗೋಡೆ ಮಂಚ ಲೈಟ್ ಸ್ವಿಚ್ಚು ಎಲ್ಲ ಜೊತೆ ಮಾತಾಡೋಕೆ ಶುರು ಮಾಡ್ಬಿಡ್ತೀನಿ. ಎಸ್ಕೇಪ್.